ಅಂದರೆ ಒಬ್ಬ ವ್ಯಕ್ತಿ ಇರಲಿ ಇರದೇ ಇರಲಿ ಅವನ ಹೆಜ್ಜೆ ಗುರುತುಗಳಿರ್ತಾವಲ್ಲ ಭಾಳ ದೊಡ್ಡವು. ಬಂಗಾರಪ್ಪನವ್ರ ಹೆಜ್ಜೆ ಗುರುತುಗಳನ್ನು ನಾವು ಇವತ್ತು ಇತಿಹಾಸ ಸೂರ್ಯಚಂದ್ರ ಎಲ್ಲಿವರೆಗೆ ಇರ್ತಾರೆ ಅಲ್ಲಿವರೆಗೆ ಅವ್ರ ಹೆಜ್ಜೆ ಗುರುತುಗಳನ್ನು ನಾವು ಮರೆಯೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾನು ಭಾಳ ಅಭಿಮಾನದಿಂದ ಹೇಳ್ತೀನಿ. ಈ ಹಿನ್ನೆಲೆಯಲ್ಲಿ ತಂದೆಗೆ ತಕ್ಕಂಥ ಮಗ ಇವತ್ತಿಷ್ಟೆಲ್ಲ ಮಾಡಿ ಜನ್ಮ ಕೊಟ್ಟಂಥ ತಂದೆಗೆ ಅತ್ಯಂತ ಶ್ರೇಷ್ಠವಾದಂಥ ಗೌರವವನ್ನು ಕೊಡುವಂಥ ಕೆಲಸವನ್ನು ಮಧು ಮಾಡಿದ್ದಾರೆ. ಅದಕ್ಕೆ ಮಧು ಅವ್ರಿಗೆ ಎಷ್ಟು ಕೃತಜ್ಞತೆ ಹೇಳಿದರು ಕಡಿಮೆ. ಇಂಥ ಒಂದು ಕಾರ್ಯಕ್ರಮ ಭಾಗವಹಿಸಿ ಒಂದು ಭಾಳ ಪವಿತ್ರವಾದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಇಲ್ಲಿ ಭಾಗವಹಿಸಿ ನಾವೆಲ್ಲ ಬಂದೀವಿ, ಪಕ್ಷಾತೀತವಾಗಿ ನಾವು ಬಂದೀವಿ. ನಾನಂತೂ ಯಾವ ಪಕ್ಷ ಇಲ್ಲಿ ಸದ್ಯ ನನಗೆ ಯಾವ ಪಕ್ಷ, ನಾನು ಸಭಾಪತಿ ಆದ ದಿವಸ ಅವತ್ತು ರಾಜೀನಾಮೆ ಕೊಟ್ಬಿಟ್ಟೆ. ಪಕ್ಷಾತೀತವಾಗಿರ್ತೀವಿ ಅಂದಾಗ ನಾವು ನಮ್ಮ ಅರವಿಂದ್ ಲಿಂಬಾವಳಿ ಹೇಳಿದರು, ಅವರು ಬಿ ಜೆ ಪಿಯವರು, ಎಚ್ ಕೆ ಪಾಟೀಲ್ ಮಧು ಕಾಂಗ್ರೆಸ್ನವರು. ಮತ್ತು ನಮ್ಮ ಅರವಿಂದ್ ಲಿಂಬಾವಳಿ ಮಾತು ನೋಡಿದರೆ ಭಾರಿ ಸ್ಟೇಟ್ ಫಾರ್ವರ್ಡಾಗಿ ಮಾತಾಡಿದರು. ನನಗೇನೋ ಸ್ವಲ್ಪ ಸಂಶಯ ಬರಾಗತ್ತೆ ಅವರು. ಶಿವಮೊಗ್ಗದ ಆ ಕಡೆ ಭಾಗ ಈ ಕಡೆ ಭಾಗ ನಮಗೆ ಗೊತ್ತಿದ್ದು, ನಮ್ಮ ಪಾರ್ಟಿಯಾಗ ಭಾಳ ಕೊಳಕರದಾರ ಅಂತ ಹೇಳಿದರು. ಅದಕ್ಕೆ ಅವ್ರದ್ದು ಏನೋ ಒಂದು ಕಾಲು ಹೊರಗಿಟ್ಟಾರೇನು ಅಂತ ಅನ್ನಿಸ್ತು. ಹಂಗೇನಾರಿದ್ದರೆ ಅವ್ರ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಹೇಳ್ತೀನಿ ನಾನು. ಅವರು ನಮ್ಮ ಜಿಲ್ಲೆಯವರು, ಬಾಗಲಕೋಟೆ ಜಿಲ್ಲೆಯವರು. ಅವರು ಸ್ನೇಹಿತರು ನಾವು ಅಲ್ಲ, ಅದನ್ನು ಆಮೇಲೆ ಹೇಳ್ತೀನಿ. ಸ್ನೇಹಿತರು ನಾವು ಎಚ್ ಕೆ ಪಾಟೀಲರು ಕೂಡ ಎಲ್ಲ ಒಂದೇ ಇದರ ಬಂದವರು, ಹೋರಾಟದಲ್ಲಿ ಬಂದವರು. ಹೀಗಾಗಿ ಇದೊಂದು ಭಾಳ ಉತ್ತಮವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಒಂದು ನಮಗೆ ಸಂತೋಷ ಮತ್ತು ಸಂತೋಷ ಇಮ್ಮಡಿ ಮಾಡಿದೆ ಅಂತ ಹೇಳ್ತೀನಿ.